ನಮಸ್ಕಾರ ಎಲ್ರಿಗೂ, ನಾನು ಶರಣ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ತುಂಬಾನೇ ಸಿಂಪಲ್. ಇಡ್ಲಿ ದೋಸೆ ಅಪ್ಪಂ ಜೊತೆ ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಡೋದಕ್ಕೆ ತುಂಬಾನೇ ಸಿಂಪಲ್. ಜಸ್ಟ್ 4 ಸ್ಟೆಪ್ಗಳು. ಫಸ್ಟ್ ಒಂದು 3-4 ಇಂಗ್ರೀಡಿಯೆಂಟ್ಸ್ ನ ಕಟ್ ಮಾಡ್ಕೊಳ್ಬೇಕು, ಒಂದು ಬಾಂಡ್ಲಿಯಲ್ಲಿ ಹಾಕೊಳ್ಬೇಕು, ಬೇಯಿಸ್ಕೊಳ್ಬೇಕು, ಗ್ರೈಂಡ್ ಮಾಡಬೇಕು, ಒಗ್ಗರಣೆ ಹಾಕಬೇಕು. ಇಷ್ಟೇ. ಬನ್ನಿ ನೋಡೋಣ ಹೇಗೆ ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಾಟಿ ಟೊಮೆಟೊ 5ರಿಂದ 6, 1 ಹಿಡಿಯಷ್ಟು ತೆಂಗಿನ ತುರಿ ಅಂದ್ರೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ನಾನು ಯೂಸ್ ಮಾಡ್ತಿರೋ ಪುಡಿ ಖಾರ ಇದೆ, ಹಾಗಾದ್ರೆ ನಾನು 1 ಟೀ ಸ್ಪೂನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ 10ರಿಂದ 12 ಎಸ್ಲು, ಒಗ್ಗರಣೆಗೆ 6ರಿಂದ 7 ಎಸ್ಲು ಬೆಳ್ಳುಳ್ಳಿ, ಜೀರಿಗೆ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, 1 ಮೀಡಿಯಂ ಈರುಳ್ಳಿ, ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್, ಯಾವ್ದಾದ್ರು ತಗೊಳ್ಬಹುದು, ಸಾಸಿವೆ 1 ಟೀ ಸ್ಪೂನ್, ಒಣಮೆಣಸಿನಕಾಯಿ 2, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಎಲ್ಲ ಸಾಮಗ್ರಿಗಳನ್ನ ಒಂದೊಂದಾಗಿ ಬಾಣಲಿಯಲ್ಲಿ ಹಾಕೊಳ್ಳೋಣ. ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಪುಡಿ, ಜೀರಿಗೆ, ಗರಂ ಮಸಾಲ, ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ, ಯಾಕಂದ್ರೆ ಪೌಡರ್ಗಳಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಡಿಮೆ ಉರಿಲಿಟ್ಟು ಟೊಮೆಟೊ ಮ್ಯಾಶ್ ಆಗೋ ತನಕ ಬೇಯಿಸೋಣ. ನೋಡಿ, ಇದು ಈಗ ಬೆಂದಿರೋದು ಸಾಕು. ಸ್ವಲ್ಪ ಆರಿಸ್ಕೊಳ್ಳೋಣ. ಇದನ್ನ ಫಸ್ಟಿಗೆ ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ಒಂದು 6-7 ಎಸ್ಲು ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ. ಲಾಸ್ಟ್ ಸ್ಟೆಪ್ ಒಗ್ಗರಣೆ ಹಾಕೊಳ್ಳೋದು. ಫಸ್ಟಿಗೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಹಾಕೊಳ್ಬೇಕು. ಸಾಸಿವೆ ಸಿಡಿತಾ ಇದೆ ನೋಡಿ. ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈಗ ಇದಕ್ಕೆ ರುಬ್ಕೊಂಡಿರೋ ಟೊಮೆಟೊ ತೆಂಗಿನಕಾಯಿ ಪೇಸ್ಟ್ ನ ಹಾಕೋಣ. ಇದು ಕನ್ಸಿಸ್ಟೆನ್ಸಿ ಹೇಗಿದೆ ನೋಡಿ, ಸ್ವಲ್ಪ ದಪ್ಪ ಇದೆ. ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ಇದು ಚಟ್ನಿ ಅಷ್ಟು ದಪ್ಪನೂ ಇರಬಾರ್ದು ಅಥವಾ ತಿಳಿ ಸಾರಷ್ಟು ತೆಳ್ಳಗೂ ಇರಬಾರ್ದು, ಮೀಡಿಯಂ ಇರಬೇಕು. ಉಪ್ಪು ಸರಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಹಾಕೊಳ್ಬಹುದು. ಆಲ್ಮೋಸ್ಟ್ ಸರಿ ಇದೆ, ಸ್ವಲ್ಪ ಕಡಿಮೆ ಇದೆ, ಹಾಕೊಳ್ಳೋಣ. ನೋಡಿ, ಬರೀ ಒಂದು 10-15 ನಿಮಿಷದ ಒಳಗಡೆ ಒಂದು ಸಿಂಪಲ್, ಈಸಿ, ಟೇಸ್ಟಿ ಸೈಡ್ ಡಿಶ್ ನ ರೆಡಿ ಮಾಡಬಹುದು. ನೀವೊಂದ್ಸಲ ಮನೇಲಿ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.